ಜನ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಕೆ ಅವತ್ತು ಸಭಾ ಅದಕ್ಕೆ ತಂಡ ಏನು ಮಾಡಿದ್ರೆ ನಾವು ಸರಿ ಇಲ್ಲ ಸರ್, ಅದು ನಿರೀಕ್ಷಿತ ಪ್ರಮಾಣದಲ್ಲಿ ಸರ್ವೆ ಅದು ಫಾರೆಸ್ಟ್ ಮತ್ತೆ ಸರ್ವೆ ಮೂರು ಇಲಾಖೆ ಸೃಷ್ಟಿ ಮಾಡಬೇಕು ಅಂತ. ಹೌದು ಸರ್, ಅವ್ರಿಗೆ ಯಾರೂ ಫಾಸ್ಟ್ ಆಗಿರಲಿಲ್ಲ. ಅವ್ರಿಗೆ ಏನು ಪೇಪರ್ ಹಾಕಿಸ್ತೋ ಅದನ್ನೇ ಕಳಿಸ್ಬಿಡೋದು. ಮಟ್ಟದಲ್ಲಿ ನಮ್ಮಲ್ಲಿ ಅವೈಲೇಬಲ್ ಇರುವಂಥ ಸರ್ವೆಯನ್ನು ಪಡಿಸ್ಕೊಂಡು ಈಗಾಗಲೇ ಸರ್ವೆ ಪ್ರಾರಂಭ ಮಾಡಿ ಸುಮಾರು 42% ನಾವು ಸರ್ವೆ ಕಂಪ್ಲೀಟ್ ಮಾಡಿದ್ದೀವಿ ಸರ್. ಸೊ ಒಬ್ಬಲ್ಲಿ ಕೂಡ ಡಿಮ್ಡ್ ಫಾರೆಸ್ಟ್ ಇದ್ದರೆ ಅದನ್ನು ಉಳಿಸ್ಕೊಡಿ. ಮೊದಲು ಡಿಮ್ಡ್ ಫಾರೆಸ್ಟ್ ಎಲ್ಲಾದ್ರೂ ಕೈ ಬಿಡಿ. ಒಬ್ಬ ಚಿಕ್ಕವನಹಳ್ಳಿ ರಘು ಅಂತ ಒಬ್ಬ ರೈತರು ಸರ್, ಅವರು 1 ಎಕರೆ ಸಾಗುವಳಿ ಕೊಟ್ಟಿದ್ದಾರೆ. ನಾನು 2 ವರ್ಷದಿಂದ ತಹಸೀಲ್ದಾರ್ಗೆ ಫೋನ್ ಮಾಡ್ತಾ ಇದ್ದೀನಿ. ಮುಂಚೆ ಇದ್ದು ತಹಸೀಲ್ದಾರು, ಈಗ ಮದ್ದೂರು ತಹಸೀಲ್ದಾರು ಚೇಂಜ್ ಆಗಿದ್ದಾರೆ. ಈಗ ಒಂದು 5-6 ತಿಂಗಳೇನೋ ಆಗಿದೆ ಬಂದು. ಅವರು 10 ವರ್ಷದಿಂದ ಸತತವಾಗಿ ರೈತ ಬರ್ತಾ ಇದ್ದಾರೆ ತಾಲೂಕು ಆಫೀಸ್ಗೆ. ಆ ಕೇಸ್ ಹೋಗ್ತಾರೆ, ಬಂದಾಗೆಲ್ಲ 500,000 ಕೊಡ್ಕೊಂಡು ಹೋಗ್ತಾನೆ ಅವರೇ. ಇದು ಯಾವುದು ಫಾರೆಸ್ಟ್ಗೆ ಅಪ್ಲಿಕೇಶನ್ ಆಗಿದೆ ಅಪ್ಪ, ಇದು ಕೊಡಕ್ ಬರಲ್ಲ ಅಂತಾರೆ. ಅಲ್ಲಿಗೆ ಬಂದ್ರೆ ಫಾರೆಸ್ಟ್ ಇಂದ ಯೂನಿವರ್ಸಿಟಿ ತಹಸೀಲ್ದಾರ್ ಹತ್ರಕ್ಕೆ ಬಂದ್ರೆ ಫಾರೆಸ್ಟ್ ಇಂದ ಯೂನಿವರ್ಸಿಟಿ ತಕ ಬನ್ನಿ ಅಂತಾರೆ. ಅವರು 10 ವರ್ಷದಿಂದ ಸುತ್ತಿ ಪಾಪ ಇರೋದು 1 ಎಕರೆ ಜಮೀನು. ಇವರು ಅವ್ರಿಗೆ ಹೇಳ್ತಾರೆ, ಅವರು ಇವ್ರಿಗೆ ಹೇಳ್ತಾರೆ. ಕೇಸ್ ಹೋಗ್ತಾರೆ, ಬಂದಾಗ 500,000 ರೂಪಾಯಿ ತಗೊಂಡು ಹೋಗ್ತಾನೆ ಇದ್ದಾರೆ. ನಾನು ಈಗ ಒಂದು 2-3 ವಾರದಲ್ಲಿ ಫೋನ್ ಮಾಡಿದ್ದೆ ತಹಸೀಲ್ದಾರ್ಗೂ. ಈಗ ಹಿಂದೆ ಇದ್ದ ತಹಸೀಲ್ದಾರ್ಗೂ ಇದೆ ಫೋನ್ ಮಾಡಿದ್ದೆ. ರೈತರಿಗೆ ನೀವು ಹೇಳ್ತೀರಿ, ನಿಮ್ಮ ಮೇಲೆ ಅವ್ರು ಹೇಳ್ತಾರೆ. ಗೊತ್ತಿದೆ ನಿಮ್ಗೆ ವಿಚಾರ ಅಲ್ಲ. ಈಗ ಅವ್ರು ಹೇಳ್ತಾ ಇರೋ ಪ್ರಕಾರ ಗ್ರ್ಯಾಂಟ್ ಆಗಿದೆ, ದುರಸ್ತಾಗಿಲ್ಲ. 5 ರೆಕಾರ್ಡ್ಸ್ ಇದೆಯಾ? 5 ರೆಕಾರ್ಡ್ಸ್ ಇಲ್ಲ ಅಂದ್ರೆ ರೈಟಿಂಗ್ ಅಲ್ಲಿ ಯಾಕೆ ಕೊಡ್ಲಿಲ್ಲ? ದಯವಿಟ್ಟು ಸರ್, ಒಂದು ತಾವು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀನಿ ಸರ್. ಈಗ 500,000 ಕೊಡ್ಕೊಂಡ್ ಬರ್ತಾ ಇದ್ದಾರೆ. ಮಾಡಬೇಡಿ ಸರ್, ಒಂದು ನಿಮಿಷ ಸಮಾಧಾನ ಆಗಿದೆ. ನಾನು ಸಮಸ್ಯೆನ ಬಗೆಹರಿಸಿ ಸುಮ್ಮನೆ ಜನರಲ್ ಆಗಿ ಹೇಳ್ತಕ್ಕಂಥದ್ದು ನಾಟಕೂಟ ಅಂತ ಹೇಳಿದ್ರು. ಸಮಾಧಾನ ಆಗಿದೆ. ಒಂದು ನಿಮಿಷ ಸಸ್ಪೆಂಡ್ ಮಾಡ್ತೀನಿ. ಒಂದು ನಿಮಿಷ ಇರಪ್ಪ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ತುಂಬಿ ಸಭೆಲ್ಲ ಆ ಥರ ಅಲಿಗೇಷನ್ ಮಾಡಬೇಕಾದ್ರೆ ದಾಖಲೆ ಕೊಡಿ, ನಾನು ಪರಿಶೀಲನೆ ಮಾಡಿ ಎಂಕ್ವೈರಿ ಮಾಡಿಸಿ ಸರ್ಟಿಫಿಕೇಟ್ ಮಾಡ್ತೀನಿ. ಮಾತಾಡಪ್ಪ ರೈತ ಹೇಳೋದು ನಾವು ಹೇಳ್ಬೇಕಲ್ಲ ಸರ್. ನಾವು ವಿವೇಕ್ ಒಂದು ನಿಮಿಷ ಕೇಳ್ರಿ. ಸಭೆಯಲ್ಲಿ ಎಲ್ಲರೂ ಇರ್ತಾರೆ, KDP ಸಿಕ್ಕಿದ ಅವಕಾಶದಲ್ಲಿ ನಾವು ಮಾತನಾಡಬೇಕು ಅನ್ನೋದನ್ನ ಬಿಡು. ನಿಮಗೆ ನಿಖರವಾಗಿ ಅವನು ಈಸ್ಕೊಂಡಿದ್ದಾನೋ ಬಿಟ್ಟಿದ್ದಾನೋ ದಾಖಲೆ ಕೊಡ್ಲಿಕ್ಕಾಗಲ್ಲ ಅಂತ ನನಗೂ ಗೊತ್ತು. ಪಾಪ ನೀವು MLC ಆಗಿದ್ದೀರಾ, ನನಗೂ 40 ವರ್ಷ ಸರ್ವಿಸ್ ಇದೆ. ಯಾರು ಸಣ್ಣ ಪುಟ್ಟ ಏನಾದರೂ ನಡೆದಿದ್ರೆ ದಾಖಲೆ ಸಮೇತ ಯಾರೂ ತರಲಿಕ್ಕಾಗಲ್ಲ. ಆದರೆ ಈಗ ಅದೇನಾದ್ರು ಆಗಿದ್ರೆ ಕ್ರಮ ತಗೊಳ್ಳೋಣ ಮತ್ತು ಅವನಿಗೆ ನ್ಯಾಯ ಒದಗಿಸೋಣ. ಸೊ ಅಷ್ಟನ್ನು ನಾವು ಮಾಡಲಿಕ್ಕೆ ಅವಕಾಶ ಇದೆ, ಅಷ್ಟನ್ನು ಮಾಡೋಣ. ಈಗ ಈಸ್ಕೊಂಡವ್ರದ್ದು ಏನು ತಪ್ಪಿದೆಯೋ ಕೊಟ್ಟವ್ರದ್ದು ಹೊಟ್ಟೆ. ಯಾವಾಗಲೂ ಕಾನೂನು ಹಂಗೆ, ಕೊಡೋರು ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೆ ಇಸ್ಕೊಳ್ಳೋರು ಇರ್ತಾರೆ. ಸೊ ಅದನ್ನು ಯಾರಾದರೂ ಮುಂದೆ ಬಂದು ನಾನು ಇಂಥವ್ರಿಗೆ ಕೊಟ್ಟೆ ಅಂತ ಹೇಳಿದ್ರೆ ದಾಖಲೆ ಬೇಡ. ರೈತರು ಬಂದು ಇಂಥವ್ರಿಗೆ ನಾವು ಇಂಥ ಕೊಟ್ಟು 2-3 ಸಲ ಬಂದು ಕೊಟ್ಟು ಅಂದರೂ ಅವ್ರ ಮೇಲೆ ಕ್ರಮ ತಗೋತೀವಿ. ದೂರ ಅರ್ಜಿ ಕೊಡಲಿ ಸರ್, ಸುಮ್ಮನೆ ನಾನೇನು ದಾಖಲೆ ತಗೊಳ್ಬೇಕಾಗಿಲ್ಲ. ನಾವು ಇಂಥ ಅಧಿಕಾರಿಗೆ ನಾವು ಇಷ್ಟು ಕೊಟ್ಟೋಗಿದ್ದೀವಿ ಅಂತ ಹೇಳಿದ್ರು ಅವ್ರ ಮೇಲೆ ಇವತ್ತೇ ಕ್ರಮ ತಗೊಳ್ಳಿ. ಸೊ ಅದರಿಂದ ದಯಮಾಡಿ ಸಮಾಧಾನ. ನೋಡಪ್ಪ, ಇಷ್ಟು ಎಂಥದ್ದು ನಿಮ್ಗೆ ಪರಶುರಾಮ ಈ ಕೇಸ್ ನಿನಗೆ ಗೊತ್ತಿರೋದ್ರಿಂದ ಏನು ಮಾಡಬೇಕೋ DC ಹತ್ರ AC ನಿನ್ನ ಜವಾಬ್ದಾರಿ. ACF ಇರ್ತಾರೆ. ಯಾವುದಾದ್ರು ಪರ್ಟಿಕ್ಯುಲರ್ ಆಗಿ ಅಮಾಯಕದ್ದು ಈ ಥರ ಬಂದಾಗ ನೀವೇನೇ ACF ನೀವು ಅಲ್ಲೋಗಿ MSc ತಗೊಂಡಿನಿ ಅಂತ ಹೇಳ್ತೀರಲ್ಲ, ಸಮ್ಟೈಮ್ ಈ ಫಾರೆಸ್ಟ್ನವರು ನಮ್ಮ ದೇಶದವರಲ್ಲ. ಅವ್ರು ನಮ್ಮೂರಲ್ಲೇ ಹುಟ್ಟಿ ಅವ್ರು ಫಾರೆಸ್ಟ್ ಆಫೀಸರ್ ಆಗಿರ್ತಾರೆ. ಅವರಾದ್ರೂ ನಮ್ಮ ದೇಶದವರಲ್ಲ. ಅವರು ನಾವು ಏನೋ ಅಮೇರಿಕಾದಿಂದನೋ ಅಥವಾ ಬ್ರಿಟಿಷಿಂದನೋ ಬಂದಿದ್ದೀವಿ ಅನ್ನಂಗೆ ಆಡ್ತಾರೆ. ಸೊ ಇದು ಏನು ನನಗೆ ಅರ್ಥ ಇಲ್ಲದ ಮಾತು. ಕೇಂದ್ರ ಸರ್ಕಾರ ಭಾರತ ದೇಶದಲ್ಲೇ ಇರೋದು, ರಾಜ್ಯ ಸರ್ಕಾರ ಇಲ್ಲೇ ಇರೋದು. ನಿಮಗೆ ಅದು ಎಷ್ಟು ಹೇಳಿದ್ರು ನೀವು
ಫಾರೆಸ್ಟ್ ಆಫೀಸರ್ಗಳು ನೀವು ಕರೆಯಲ್ಲ. ಕಾನೂನಿನ ವ್ಯಾಪ್ತಿನಲ್ಲಿ ಮಾಡುವಂಥದ್ದನ್ನು ಸುತ್ತಾಡಿಸ್ಬಾರ್ದು. ಬೈ ಚಾನ್ಸ್ ಪ್ರಾಕ್ಟಿಕಲ್ ಆಗಿರುತ್ತೆ, ಅವನು ಹೇಳೋದು ನಿಜ ಇರುತ್ತೆ, ಕಾನೂನು ವ್ಯಾಪ್ತಿನಲ್ಲಿ ಒಂದು ಸ್ವಲ್ಪ ತೊಡಕಿರುತ್ತೆ, ಅದನ್ನು ಸರಿಪಡಿಸೋದಕ್ಕೆ ರೆವಿನ್ಯೂ ಇಲಾಖೆ ಫಾರೆಸ್ಟನ್ನು ಮನಸ್ಸು ಮಾಡಿದ್ರೆ ಆಗುತ್ತೆ. ಗೊತ್ತಾಯ್ತಾ? ಅದನ್ನು ತಾವು ಅರ್ಥ ಮಾಡ್ಕೊಂಡು, ರಘು ನೀನು ಇದೇ ಜಿಲ್ಲೆಯವನಿದೆಯಾ, ಸ್ವಲ್ಪ ಜನರಿಗೆ ನ್ಯಾಯ ಸಿಗಬೇಕು, ಅವ್ರಿಗೆ ಅನುಕೂಲ ಆಗಬೇಕು. ಕಾನೂನು ಬಿಟ್ಟು ಮಾಡಿ ಅಂತ ಹೇಳಲ್ಲ, ಕಾನೂನು ವ್ಯಾಪ್ತಿನಲ್ಲಿ ತಂದು ಮಾಡಲಿಕ್ಕಾಗಲ್ಲ. ACF, DFO, AC, ತಹಸೀಲ್ದಾರ್ ಈ ಕೇಸ್ನಲ್ಲಿ 1 ವಾರದೊಳಗಡೆ ಗೊತ್ತಾಯ್ತಾ DC ಹತ್ರ ಏನು ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ತಿಳ್ಕೊಂಡು ಅವ್ರನ್ನ ಕರೆಸಿ ಮಾಡಬೇಕು. ಒಂದು ಅವರನ್ನು ACR ನೀನು ಇದು ಮಾಡಿಸ್ಕೊಂಬಿಟ್ಟು ಕರೆಸಿ ಕೇಳು. ಅವ್ರೇನಾದ್ರು ದುಡ್ಡನ್ನು ಯಾರಿಗಾರ ಕೊಟ್ಟಿದ್ದೆ ಏನಂತ ಆ ರೈತ ನೀನೇ ಚೇಂಬರ್ ಕರೆಸಿ ಹೇಳು. ಇದ್ದರೆ ಅವ್ರ ಹತ್ರ ಅವ್ರು ಹೇಳೋದನ್ನ ಬರವಣಿಗೆ ಮಾಡ್ಕೊಂಡು DC ಅವರಿಗೆ ಸಬ್ಮಿಟ್ ಮಾಡೋ, ಆಮೇಲೆ ಆಕ್ಷನ್. ಸರಿ ಇಶ್ಯೂ ಅಂದರೆ ಸರ್, ಈಗ ಚರ್ಚೆಗಿರ್ತಕ್ಕಂಥ ಇಶ್ಯೂ ಅಂತಂದರೆ ಡಿಮುಡ್ ಫಾರೆಸ್ಟ್. ಈ ಡಿಮುಡ್ ಫಾರೆಸ್ಟ್ ಅರಣ್ಯವನ್ನ ಜಾಯಿಂಟ್ ಸರ್ವೆ ಮಾಡಿ ಸರ್ಕಾರಕ್ಕೆ ಮರು ಪ್ರಸ್ತಾವನೆ ಕೊಡಲಿಕ್ಕೋಸ್ಕರ ಸುಪ್ರೀಂ ಕೋರ್ಟ್ನಿಂದ ಏನೋ ಆದೇಶ ಆಗಿದೆ ಸರ್. ಆದೇಶದ ಪ್ರಕಾರ ಈಗಾಗಲೇ ನಾವು